ಅಯ್ಯೋ ದೇವ್ರೆ, ಎಲೆಕ್ಷನ್ನು, ಓಡಾಟ, ಹೋರಾಟ ಅಂತ ಈ ವಿಲನನ್ನೇ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿದಾರಲ್ಲಪ್ಪ. ಇವನು ಯಾಕೆ ಮನೆಗೆ ಬಂದ? ರೀ, ಏನ್ರಿ ಇದೆಲ್ಲ? ಏನಾಯ್ತು? ಏನಾರು ಗಲಾಟೆನಾ? ನೋಡಿ, ನಾನು ಇಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ. ನಿನಗೆ ಗಲಾಟೆ ಮಾಡೋಷ್ಟು ಧೈರ್ಯನೂ ಇಲ್ಲ, ಗಲಾಟೆ ಮಾಡೋದಕ್ಕೆ ನಾನು ಬಿಡೋದು ಇಲ್ಲ. ನನಗೆ ಗೊತ್ತು, ನೀವು ನನ್ನ ಮನೆ ಕರೆಸಿರೋದೇ ಹೆಚ್ಚು. ನನಗೂ ಇಲ್ಲಿ ಬರಬೇಕು ಅನ್ನೋ ಮನಸ್ಸೇನೂ ಇರಲಿಲ್ಲ. ಏನೇ ಆದರೂ ನೀವೆಲ್ಲ ನಮ್ಮಮ್ಮನ ವಿರೋಧಿಗಳು. ರಾಜಕೀಯದಲ್ಲಾಗ್ಲಿ ಜೀವನದಲ್ಲಾಗ್ಲಿ ನಾನು ನಮ್ಮಮ್ಮನ ಪರವಾಗಿ ಇರೋವರೆಗೂ ನಾನು ನಿಮ್ಮ ವಿರುದ್ಧ ಇರಲೇಬೇಕು. ಇದ್ದೇ ಇರ್ತೀನಿ. ಇದನ್ನ ಹೇಳೋಕೆ ಇಲ್ಲಿಗೆ ಬಂದ್ಯಾ? ಇಲ್ಲ, ನಾನು ಆ ವಿಚಾರ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ. ನಾನು ಇಲ್ಲಿಗೆ ಬಂದಿದ್ದು ಮದನ ಆಗಲ್ಲ, ಒಂದು ಮಗುವಿನ ತಂದೆಯಾಗಿ. ಸಾವಿತ್ರಿ ಹೇಗಿದ್ದಾಳೆ? ತಾಯಿ ಮಗು ಚೆನ್ನಾಗಿದ್ದಾರೆ ತಾನೆ? ಹಾ, ಅವರು ಚೆನ್ನಾಗೇ ಇದ್ದಾರೆ, ಅವ್ರಿಗೇನೂ ತೊಂದರೆ ಇಲ್ಲ. ಆದ್ರೆ ನಾನು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಅವರೇ. ನನಗಂತೂ ನಂಬಿಕೆ ಇಲ್ಲ. ಸಾವಿತ್ರಿ ಇಲ್ಲಿಗೆ ಬಂದಿದ್ರೆ ನಮ್ಮ ಸುಬ್ಬುನೋ ಇಲ್ಲ ಅಮ್ಮನೋ ಶ್ರಾವಣಿ ಮೇಡಮ್ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಕೆ ಬಂದಿರ್ಬೋದು ಅನ್ಕೋತಿದ್ವಿ. ಆದ್ರೆ ಈ ಮನುಷ್ಯ ಬಂದಿರೋದಕ್ಕಂತೂ ನನಗೆ ನಂಬಿಕೆ ಇಲ್ಲ ಸುಬ್ಬು. ಅಲ್ಲ ಕಣಮ್ಮ, ಇವನಿಂದಾಗಿ ನಮ್ಮ ಮನೆಯವರೆಲ್ಲ ಎಷ್ಟೊಂದು ಕಷ್ಟ ಅನುಭವಿಸಿದೀವಿ. ಅದೆಲ್ಲ ಗೊತ್ತಿದ್ರು ಇವನ್ನ ಒಳಗಡೆ ಬಿಟ್ಕೊಂಡು ಮಾತಾಡ್ಸ್ಕೊಂಡು ನಿಂತಿದ್ದೀರಲ್ಲ. ಅಕ್ಕ ಇರಕ್ಕ ಮನೆವರೆಗೂ ಬಂದಿದ್ದಾನೆ, ಅದೇನು ಹೇಳ್ತಾನೆ ನಾವು ಕೇಳೋಣ. ಹೇಳು ಮದನ್, ನೀನು ಇಲ್ಲಿಗೆ ಬಂದಿರೋದಕ್ಕೂ ಸಾವಿತ್ರಿಗೂ ಮಗುಗೂ ಏನು ಸಂಬಂಧ? ನಾನು ನನ್ನ ಜೀವನದಲ್ಲಿ ಎಷ್ಟೋ ತಪ್ಪು ಮಾಡಿರ್ಬೋದು, ಆದ್ರೆ ತಂದೆಯಾಗಿ ಯಾವ ತಪ್ಪನ್ನು ಮಾಡಬಾರ್ದು ಅಂತ ಅನ್ನಿಸ್ತಾ ಇದೆ. ಒಬ್ಬ ತಂದೆಯಾಗಿ ತಂದೆ ಕರ್ತವ್ಯ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಅದು ಅಲ್ಲದೆ ಸಾವಿತ್ರಿಗೆ ಒಂದು ಆಸೆ ಇದೆ, ನಮ್ಮ ಮಗುಗೆ ಸುಬ್ಬು ಶ್ರಾವಣಿನೇ ನಾಮಕರಣ ಮಾಡಬೇಕು ಅನ್ನೋದು. ನಿಮ್ಮಿಂದ ನನಗೆ ಇದೊಂದು ಸಹಾಯ ಆಗ್ಲೇಬೇಕು. ಪಾಪ, ಆ ಹುಡುಗಿಗೆ ಆ ಮನೇಲಂತೂ ಪ್ರೀತಿ ವಿಶ್ವಾಸ ಇಲ್ಲ. ಅದಕ್ಕೆ ನಮ್ಮ ಸುಬ್ರಹ್ಮಣ್ಯನ, ಶ್ರಾವಣಿ ಅಮ್ಮನ ಯಾವಾಗಲೂ ನೆನೆಸ್ಕೊತಿರ್ತಾಳೆ. ದಯವಿಟ್ಟು ಸಾವಿತ್ರಿಗೋಸ್ಕರ, ಮಗುಗೋಸ್ಕರ ನೀವು ಬಂದು ನನ್ನ ಮಗುಗೆ ನಾಮಕರಣ ಮಾಡಲೇಬೇಕು.